ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ತಮ್ಮನೇರಲ್ಲಿ ನೋಡಿದ್ದೀರಾ ಏನು ಎತ್ತ ಅನ್ನೋದೆಲ್ಲ. ಸೊ ಸಿ ಸೆಕ್ಷನ್ ಆದಮೇಲೆ ಯಾವ ಥರ ಆಗುತ್ತೆ, ಎಷ್ಟು ದಿನ ಬ್ಲೀಡಿಂಗ್ ಆಗುತ್ತೆ, ಅದಾದಮೇಲೆ ಡೆಲಿವರಿ ಆಗಿ ಎಷ್ಟು ದಿನ ಆದಮೇಲೆ ಪೀರಿಯಡ್ಸ್ ಆಗ್ತಾರೆ ಏನು ಅನ್ನೋದನ್ನೆಲ್ಲ ಕ್ಲಿಯರಾಗಿ ಇನ್ ಡೀಟೇಲಾಗಿ ನಾನು ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ, ನಿಮಗೂ ಒಂದು ಐಡಿಯಾಸ್ಗಳು ಬರ್ಬೋದು, ಅಥವಾ ಯಾವ ಥರ ಪ್ಯಾಂಟೀಸ್ನ ಯೂಸ್ ಮಾಡ್ಬೋದು, ಆ ಟೈಮಲ್ಲಿ ಯಾವ ಥರ ಪ್ಯಾಡ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಏನು ಅನ್ನೋದನ್ನೆಲ್ಲ ಕ್ಲೀನಾಗಿ ಹೇಳ್ತೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ಸಿ ಸೆಕ್ಷನ್ ಆದಮೇಲೆ ಎಷ್ಟು ದಿನ ಬ್ಲೀಡಿಂಗ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ, ಆ ಥರ ಅಂತ ಏನೂ ಇಲ್ಲ. ತುಂಬ ಬ್ಲಡ್ ಇರುತ್ತೆ, ಅದು ಅಷ್ಟು ದಿನ ಹೋಗೋರ್ಗೂ ಇರುತ್ತೆ, ಇಷ್ಟು ದಿನ ಹೋಗೋರ್ಗೂ ಇರುತ್ತೆ. ರೂಮರ್ಸ್ ಅವರು ಇವರು ಹೇಳೋದನ್ನೆಲ್ಲ ಕೇಳಿರ್ತೀರ, ಆ ಥರ ಏನಿಲ್ಲ, ಎಲ್ಲರಿಗೂ ಒಂದೇ ಥರನೇ ಆಗುತ್ತೆ. ಬಟ್ ಏನಂದರೆ ದಿನಗಳು ಸ್ವಲ್ಪ ಇದಾಗ್ಬೋದು ಅಷ್ಟೇ, ಲಿಟಲ್ ಡ್ರಾಪ್ ಥರ ಆಗ್ತಿರುತ್ತೆ. ಏನು ಫುಲ್ಲು ಹೆವಿ ಹೇಳ್ಬೇಕಂದ್ರೆ ನಾರ್ಮಲ್ ಡೆಲಿವರಿಯಲ್ಲಿ ನಾನು ಕೇಳಿದ ಪ್ರಕಾರ, ಬಿಕಾಸ್ ನನಗೆ 2 ಸಿಸೇರಿಯನ್ ಆಗಿದ್ದು. ಸೊ ಹಾಗಾಗಿ ನನಗೆ ಫಸ್ಟ್ ಟೈಮಲ್ಲಿ ನನ್ನ ಮಗ ಹುಟ್ಟಿದಾಗ ನನಗೆ 7 ಡೇಸ್ ಇಟ್ಕೊಂಡಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು ಅವಾಗ. ಸೊ ತುಂಬ ವರ್ಷಗಳ ಹಿಂದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 7 ಡೇಸ್ ಇಟ್ಕೋತಾರೆ. 7 ಡೇಸಲ್ಲಿ ನಮಗೆ ಒಂದು 4-5 ಡೇಸ್ ಅವರು ಯೂರಿನ್ ಪಿನ್ ಹಾಕಿರ್ತಾರಲ್ವ, ಯೂರಿನ್ ಪಾಸ್ ಮಾಡೋದಕ್ಕೆ ಅಂಥೇಳಿ, ಅದನ್ನು ಅವರು ತೆಗೆದಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಮ್ಗೆ ಗೊತ್ತಾಗಲ್ಲ ಎಷ್ಟು ಬ್ಲೀಡ್ ಆಗುತ್ತೆ ಅಥವಾ ಏನು. ಯೂರಿನ್ನ ಬಂದು ತೆಗಿತಾ ಇರ್ತಾರೆ, ಆ ಟೈಮಲ್ಲಿ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ಅವಾಗ ಏನು ಅನ್ಕೋತೀವಿ, ನನಗೆ ಬರೋ ಹಿಂದಿನ ದಿನ 7 ಡೇಸ್ ಅಂದರೆ ಒಂದು 6 ಡೇಸ್ಗೇನೋ ತೆಗೆದಿದ್ರು ಅನ್ನೋ ನನ್ನ ನೆನಪು, ಮರ್ತು ಹೋಗ್ಬಿಟ್ಟಿದ್ದೀನಿ. ಸೊ ತುಂಬ ಇಯರ್ಸ್ ಆಯ್ತಲ್ವಾ, ಹಂಗಾಗಿ ಆ ಟೈಮಲ್ಲಿ ತೆಗೆದು ಬಿಡ್ತಾರೆ. ತೆಗೆದಾಗ ಏನಾಗುತ್ತೆ, ನಮಗೆ ಗೊತ್ತಾಗಲ್ಲ ಬ್ಲೀಡಿಂಗ್ ಆಗ್ತಾ ಇರೋದು. ಸೊ ಮನೆಗೆ ಬಂದು ಒಂದು 3 ಡೇಸು ಇಲ್ಲ, ಸ್ವಲ್ಪನೇ ನನಗೆ ಆಗ್ತಾ ಇತ್ತು. ಅಷ್ಟು ಬಿಟ್ಟರೆ ಈ ನಾರ್ಮಲ್ ಯಾವಾಗ ಪೀರಿಯಡ್ಸ್ ಆಗ್ತೀವಲ್ವ ಮಂತ್ಲಿ ಆ ಟೈಮಲ್ಲಿ ಆಗುತ್ತಲ್ಲ, ಆ ಥರ ಆಗ್ತಾ ಇತ್ತು. ಅದು ಬಿಟ್ಟರೆ ನನಗೆ ತುಂಬ ಆಗಿದೆ ಅಂತ ಅನ್ನೋದೇನು ನೆನಪಿಲ್ಲ ಆ ಟೈಮಲ್ಲಿ. ಸೊ ಸಿ ಸೆಕ್ಷನ್ಗೂ ನಾರ್ಮಲ್ ಡೆಲಿವರಿಗೂ ಹೋಲಿಸ್ಕೊಂಡ್ರೆ, ನಾರ್ಮಲ್ ಡೆಲಿವರಿಯಲ್ಲಿ ಒಂದು 15 ಡೇಸ್ 1 ಮಂತ್ವರೆಗೂ ಹೋಗ್ತಾ ಇರುತ್ತೆ. ತುಂಬ ಅಂದರೆ 1 ವೀಕ್ 15 ಡೇಸ್ ಆ ಥರ ತುಂಬ ಜಾಸ್ತಿನೇ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಸಿ ಸೆಕ್ಷನಲ್ಲಿ ಆಲ್ಮೋಸ್ಟ್ ನಮ್ಮ ಪ್ಲೆಸೆಂಟ್ ಅದನ್ನೆಲ್ಲ ತೆಗ್ದಿರ್ತಾರೆ. ಸೊ ಕಸ ಅನ್ನೋದು ಏನಿರುತ್ತೆ, ಕಸ ಅಂತ ಹೇಳ್ತಾರೆ ನಮ್ಮ ಕಡೆ, ನಿಮ್ಮ ಕಡೆ ಬೇರೆ ಕಡೆ ಎಲ್ಲ ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಫುಲ್ ಟೋಟಲ್ ಕಸ ನಾರ್ಮಲ್ ಡೆಲಿವರಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ನಾರ್ಮಲ್ ಡೆಲಿವರಿ ಬಗ್ಗೆ ಅಷ್ಟೊಂದು ಐಡಿಯಾಸ್ ನನಗಿಲ್ಲ, ಬಟ್ ಹೇಳಿರೋದನ್ನ ಕೇಳಿದ್ದೀನಿ. ಸೊ ಬಂದ್ಬಿಡುತ್ತೆ ಕ್ಲೀನಾಗಿ ಈಸಿಯಾಗಿ ಎಲ್ಲ ಒಂದೇ ಸರಿ, ಮತ್ತೆ ನಾರ್ಮಲ್ ಇದಕ್ಕಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಒಂದು 5 ಡೇಸ್ 10 ಡೇಸ್ ಅದು ತುಂಬ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಸಿ ಸೆಕ್ಷನಲ್ಲಿ ಎಲ್ಲ ಫುಲ್ ತೆಗೆದುಬಿಡ್ತಾರೆ, ಅವ್ರು ಪೈಪ್ ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡ್ತಾರೆ. ಆದರೂ ಒಂದು ಸ್ವಲ್ಪ ಬರ್ತಾ ಇರುತ್ತೆ. ಸೊ ನನಗೆ ಆ ಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಸಿ ಸೆಕ್ಷನಲ್ಲಿ ಆಗಿತ್ತು. ಸೆಕೆಂಡ್ ಮಗುವಲ್ಲಿ ನನಗೆ 3 ಡೇಸ್ಗೆ ಡಿಸ್ಚಾರ್ಜ್ ಮಾಡಿಬಿಟ್ರು ಡೆಲಿವರಿ ಆಗಿ. ಸೊ ಡೆಲಿವರಿ ನನಗೆ ಶುಕ್ರವಾರ ಆಯಿತು, ಶನಿವಾರ ಭಾನುವಾರ ಬೆಳಗ್ಗೆ ಮಧ್ಯಾಹ್ನದಷ್ಟರೊಳಗೆ ಡಿಸ್ಚಾರ್ಜ್ ಆ ಥರ ಮಾಡಿಬಿಟ್ರು. ಸೊ ಆವಾಗ ಏನಾಯಿತು, ಸ್ವಲ್ಪ ಬ್ಲೀಡಿಂಗ್ ನನಗೆ ಫಸ್ಟ್ ಟೈಮು ಅವ್ರು ಯೂರಿನ್ ಪೈಪ್ ತೆಗಿತಾರಲ್ವ, ಯೂರಿನ್ ಪಾಸ್ ಮಾಡೋ ಪೈಪ್ ಹಾಕಿರ್ತಾರಲ್ವ, ಅದು ತೆಗೆದು ನನಗೆ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಜಾಸ್ತಿ ಬಂತು ಅನ್ನೋಂಗಾಯಿತು. ಬಟ್ ಯೂರಿನ್ ಜೊತೆ ನಮ್ಗೆ ಅನಿಸುತ್ತೆ, ಈಗ ಗೊತ್ತಾಗುತ್ತಲ್ವ, ಸ್ವಲ್ಪ ಜಾಸ್ತಿ ಬಂದಂಗೆ ಫೀಲ್ ಆಗುತ್ತೆ ನಮಗೆ. ಸೊ ಆ ಥರ ಫಸ್ಟ್ ಫೀಲ್ ಆಯಿತು. ಆಮೇಲೆ ಅಲ್ಲಿ ಎಲ್ಲ ಡೈಪರ್ ಎಲ್ಲ ಮೀನ್ಸ್ ಪ್ಯಾಡ್ನ ಹಾಕಿರ್ತಾರಲ್ವ, ಸೊ ಅದು ಡೈಪರ್ ಥರನೇ ಬರುತ್ತೆ, ಮಕ್ಳಿಗೆ ಏನು ಡೈಪರ್ ಬರುತ್ತೆ ಅದನ್ನು ನಿಮ್ಮ ಜೊತೆ ಈಗ ತೋರಿಸ್ತೀನಿ. ಸೊ ಆ ಥರದ್ದು ಇದು ಮಾಡಿದಾಗ ನಮಗೆ ಅಷ್ಟು ಗೊತ್ತಾಗಲ್ಲ. ಸೊ ನಾವು ಯಾವಾಗ ಎದ್ದು ನಡೆಯೋದಕ್ಕೆಲ್ಲ ಶುರು ಮಾಡ್ತೀವಿ, ಆವಾಗ ನಮ್ಗೊಂದು ಫೀಲ್ ಆಗುತ್ತೆ, ಸೊ ಬ್ಲೀಡಿಂಗ್ ಆಗ್ತಿದೆ ಮಾಡ್ತಿದೆ ಅಂತ ಹೇಳಿ. ಅಲ್ಲಿವರೆಗೂ ನಮಗೇನು ಒಂದು ಫೀಲ್ ಆಗಲ್ಲ. ಸೊ ಪೈಪ್ ಎಲ್ಲ ತೆಗೆದ್ಮೇಲೆ ನಮಗೆ ಗೊತ್ತಾಗುತ್ತೆ ಸೊ ಯಾವ ಥರ ಆಗ್ತಿದೆ ಏನು ಅಂತೇಳಿ. ಸೊ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೆಲ್ಲ 3 ಡೇಸ್ 5 ಡೇಸ್ ಅಂತ ಹೇಳ್ತಾರೆ. ಇವಾಗ 3 ಡೇಸೇ. ನಂದು ಫ್ರೈಡೇ ಮಧ್ಯಾಹ್ನ ಆಯಿತು, ಆ್ಯಕ್ಚುಲಿ 1 o'clock ಕರೆಕ್ಟಾಗಿ ಆಯಿತು ನಂದು. ಸ್ಯಾಟರ್ಡೆ ಫುಲ್ ಇದ್ವಿ, ಸೊ ಫ್ರೈಡೇ ನೈಟ್ ಇದ್ವಿ, ಸ್ಯಾಟರ್ಡೆ ನೈಟ್ ಇದ್ವಿ, ಸಂಡೇ ಮಾರ್ನಿಂಗ್ ಆಫ್ಟರ್ನೂನ್ ಅಷ್ಟರೊಳಗೆ ನಮಗೆ ಡಿಸ್ಚಾರ್ಜ್ ಮಾಡಿಬಿಟ್ರು ಆ್ಯಕ್ಚುಲಿ. ಸೊ ಆಮೇಲೆ ಏನಾಯಿತು, ಮನೆಗೆ ಬಂದು ನನಗೆ ಒಂದು 15 ಡೇಸು 20 ಡೇಸು ಅಷ್ಟೇ ನನಗೆ ಬ್ಲೀಡಿಂಗ್ ಆಗಿದ್ದು. ಅದಾದಮೇಲೆ ಆಗಲಿಲ್ಲ. ಅದರಲ್ಲೂ ಕೂಡ ನನಗೆ ಸ್ವಲ್ಪ ಲೈಟಾಗೇ ಆಗ್ತಾಯಿತ್ತು, ತುಂಬ ಏನು ಆಗ್ತಾ ಇರಲಿಲ್ಲ. ಒಂದೊಂದು ಸರಿ ಒಂದಿನ ಒಂದು ಸ್ವಲ್ಪ ಆಗ್ತಿತ್ತು, ಮತ್ತು ಸಂಜೆ ಅಷ್ಟರೊಳಗೆ ಆಗ್ತಾ ಇರಲಿಲ್ಲ. ಬಟ್ ನನ್ನ ಡೈಪರ್ನ ಮೀನ್ಸ್ ಏನು ಪ್ಯಾಡ್ಸ್ ಇದೆ ಅದನ್ನು ನಾನು ಯೂಸ್ ಮಾಡ್ತಿದ್ದೆ. ಪ್ಯಾಡ್ಸ್ ಅಂದರೆ ಇನ್ನೊಂದು ಥರನೇ, ಈ ಮಕ್ಳಿಗೆ ಏನು ಡೈಪರ್ ಆಗ್ತೀವಿ ಅಂತೆಲ್ಲ ಅದೇ ಥರದ್ದು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಹಂಗಾಗಿ ನನಗೆ ಅಷ್ಟು ಆಗ್ತಿದೆ ಅಂತ ಗೊತ್ತಾಗಲ್ಲ. ಆದಾಗ ಏನಾದರೂ ಅದನ್ನು ಕಂಟಿನ್ಯೂಸ್ ಆಗಿ ವೇರ್ ಮಾಡಬಾರ್ದು. ನೀವು ಹೈಜಿನ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನೀವು ಅಂದ್ಕೊಂಡಿರ್ಬೋದು, ಆ 20 ಡೇಸಲ್ಲಿ ನೀವು ಆ ಥರ ಡೈಪರ್ಸ್ ಥರ ಯೂಸ್ ಮಾಡಿದ್ರಲ್ವಾ ಪ್ಯಾಡ್ನ, ಇನ್ನರ್ ವೇರ್ನ ಪ್ಯಾಡ್ ಥರದ್ದು ಅಂತ ಹೇಳಿದ್ರೆ, ಇಲ್ಲ, ನಾವು ಹೆಂಗೆ ಈಗ ಒಬ್ಬೊಬ್ಬರು ಒಂದು ಹಾಕೊಂಡ್ಬಿಟ್ರೆ ಸ್ವಲ್ಪ ಆಗದೆ ಇರಲಿ, ಅದನ್ನು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ತೆಗೆದುಬಿಡ್ಬೇಕು ಆ ಥರ ಅಂತ
ಅನ್ಕೋತಾರೆ. ಸೊ ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬೇಡಿ. ಆ ಥರ ಆದಾಗಲೇ ರ್ಯಾಷಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ಒಂದು 24 ಗಂಟೆಗೆ ಒಂದು 5 ಪ್ಯಾಡ್ಸ್ನಾದರೂ ಯೂಸ್ ಮಾಡಬೇಕಾಗುತ್ತೆ. 5 ಇನ್ನರ್ ವೇರ್ಸ್ನ, ಅದೇ ಡೈಪರ್ ಥರ ಬರುತ್ತಲ್ಲ ಆ ಥರ ಇನ್ನರ್ ವೇರ್ನ. ಸೊ ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಆ ಇನ್ಫೆಕ್ಷನ್ ಆಗಿಬಿಟ್ಟು ಇಚ್ಚಿಂಗು ಆ ಥರ ಎಲ್ಲ ಆಗುತ್ತೆ. ಮತ್ತು ಇನ್ನೊಂದು, ಯಾವುದೇ ಕಾರಣಕ್ಕೂ ವಾಟರ್ ಇದ್ದಾಗ, ಮೀನ್ಸ್ ಈಗ ಸ್ನಾನ ಮಾಡ್ತಿರೋ ಅಥವಾ ಸ್ವೆಟ್ ಇರ್ತಿರೋ ಆ ಥರ ಎಲ್ಲ ಇದ್ದಾಗ ದಯವಿಟ್ಟು ನೀವು ಆ ಥರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನರ್ಸ್ನ, ಡೈಪರ್ ಥರ ಇನ್ನರ್ಸ್ನ. ಬಿಕಾಸ್ ಅದು ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಡ್ರೈ ಮಾಡಿಕೊಂಡು ಕ್ಲೀನಾಗಿ ನೀವು ಅದನ್ನು ವೇರ್ ಮಾಡಬೇಕಾಗತ್ತೆ. ಈಗ ಏನಾದರೂ ನಾರ್ಮಲ್ ನೀವು ಕೇಳ್ಬೋದು, ಈ ಥರ ನಾವು ಪ್ಯಾಡ್ನ ಇದು ಮಾಡೋಕ್ಕೆ ಮುಂಚೆ ನಾವು ಬೇರೆ ಥರ ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ ಬರುತ್ತಲ್ಲ ಅದನ್ನು ತೊಗೊಂಡು ಹೋಗ್ಬೋದಾ ಪ್ಯಾಡ್ಸ್ ಅಂತ ಕೇಳ್ಬೋದು. ಸೊ ಅದು ತೊಗೊಂಡು ಹೋಗ್ಬೇಕು ಅಂತೇನಿಲ್ಲ, ಅದಕ್ಕೆ ನಾರ್ಮಲ್ ಇನ್ನರ್ ವೇರ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಅದ್ರ ಜೊತೆ ಪ್ಯಾಡ್ನ ಯೂಸ್ ಮಾಡಬೇಕಾಗತ್ತೆ, ಬಿಚ್ಚೋಕ್ಕೆ, ಅದನ್ನು ಹಾಕೋಕ್ಕೆ ಮತ್ತು ವಾಶ್ ಮಾಡೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಸೊ ನೀವು ಈಗ ತೋರಿಸ್ತೀನಿ ನೋಡಿ, ಈ ಥರ ಯೂಸ್ ಮಾಡಿದ್ರೆ ಎಷ್ಟು ಸುಲಭ ಆಗುತ್ತೆ. ನೋಡಿ, ಇದು ಪೀರಿಯಡ್ ಪ್ಯಾಂಟ್ಸ್ ಅಂತಾನೆ, ಪ್ಯಾಂಟೀಸ್ ಅಂತಾನೆ ಬರುತ್ತೆ. ಆ್ಯಕ್ಚುಲಿ ನಾನು ಡೈಪರ್ ಅಂದರೆ ಡೈಪರ್ ಥರನೇ ಇರುತ್ತೆ. ಯಾರಿಗಾದ್ರೂ ಗೊತ್ತಾಗಿಲ್ಲ ಪ್ಯಾಂಟೀಸ್ ಅನ್ನೋರಿಗೆ ಇದನ್ನು ಕೂಡ ನೀವು ಹೇಳಬಹುದು. ಇದು ನಾನು ಕೋಟೆಕ್ಸ್ ಅನ್ನೋ ಬ್ರ್ಯಾಂಡ್ನ ತೊಗೊಂಡಿದ್ದೆ. 10 ಪೀಸಸ್ ಬರುತ್ತೆ ಇದು ಆ್ಯಕ್ಚುಲಿ. ಇದೇನಂದರೆ ನಿಮಗೆ, ನಾನು ಈ ಥರದ್ದು 2 ಪ್ಯಾಕ್ ತರಿಸಿ ಇನ್ನೊಂದು ಡೈರೆಕ್ಟ್ ಪ್ಯಾಕ್ ತಂದಿದ್ರೆ ಅದರಲ್ಲಿ 25 ಪೀಸಸ್ ಏನಾಯಿತು, ಆ ಪ್ಯಾಕ್ ಖಾಲಿಯಾಗಿ ಇದರಲ್ಲಿ ಕೂಡ ಖಾಲಿ ಆಯಿತು. ಸೊ ಹಾಗೆ ಇದು ಡಿಸ್ಪೋಸಿಬಲ್ ಪೀರಿಯಡ್ಸ್ ಪ್ಯಾಂಟಿ ಅಂತಲೂ ಹೇಳ್ತಾರೆ. ಇದನ್ನು ಈ ಥರ ಪ್ಯಾಕ್ ಮಾಡಿರ್ತಾರೆ ಆ್ಯಕ್ಚುಲಿ. ಯಾಕೆಂದರೆ ಒಂದು ತೆಗೆದ್ರೆ ಒಂದು ನೆಕ್ಸ್ಟ್ ಇನ್ನೊಂದು ನೀವು ಪ್ಯಾಕ್ ಮಾಡಿ ನೀವು ಅದನ್ನು ಥ್ರೋ ಮಾಡ್ಬೋದು ಅಂತ ಹೇಳಿ. ಸೊ ಈ ಥರ ಇರುತ್ತೆ. ನಾರ್ಮಲ್ ನೀವೇನು ಇನ್ನರ್ ವೇರ್ನ ಯೂಸ್ ಮಾಡ್ತೀರಾ ಅದೇ ಥರನೇ ಇರುತ್ತೆ. ಆ್ಯಂಡ್ ನಾರ್ಮಲ್ ಇನ್ನರ್ ವೇರ್ನ ಯೂಸ್ ಮಾಡಿದಾಗ ನಿಮಗೆ ಆ ಸೆಕ್ಷನ್ ಸ್ಕಾರ್ ಇರುತ್ತಲ್ವ, ಗಾಯ ಸ್ಟಿಚ್ ಮಾಡಿದ್ದು ಅದ್ರ ಮೇಲೆ ಹೋಗ್ತಾ ಕುತ್ಕೊಳ್ಳುತ್ತೆ. ಸೊ ಆಮೇಲೆ ಅದರಿಂದನೂ ಬಿಕಾಸ್ ಇನ್ನೂ ಯಾವಾಗ ಸ್ಟಿಚ್ ಮಾಡಿರೋಂಥ ಜಾಗನ ಹೋಗ್ಬಿಟ್ಟು ನಾವು ಟೈಟಾಗಿ ಪ್ರೆಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಮಗೆ ಹೊಟ್ಟೆಗೆ ಬರೋ ಥರ ನಮಗೆ ಪ್ಯಾಂಟೀಸ್ನ ಹಾಕೋಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಈ ಥರದ್ದು ಬೆಸ್ಟ್ ಆ್ಯಂಡ್ ಬೆಟರ್ ಅಂತ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು, ಮತ್ತು ಎಲಾಸ್ಟಿಕ್ ಕೂಡ ಇರುತ್ತೆ ನಿಮಗಿಲ್ಲ ಅಂದರೆ ಆ ಟೈಮಿಗೆ ತಂದಿದ್ದು ಇನ್ನರ್ ಯೂಸ್ ಆಗೋಲ್ಲ, ಎಸಿಬೇಕು ಮಾಡಬೇಕು ಆ ಥರ ಅನ್ನೋದೇನಿರಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸ್ಕಾರ್ ಮೇಲೆ ಕೂರ್ದೇ ಇರೋ ಥರ ಎಲಾಸ್ಟಿಕ್ ನೋಡ್ಕೋಬೇಕಾಗುತ್ತೆ. ಸೊ ಇದು ನಿಮಗೆ ವೇಸ್ಟ್ ನೋಡಿ, ವೇಸ್ಟ್ ಬಂದು ಇಷ್ಟು ದೊಡ್ಡದಿದೆ. ಸೊ ಹಾಗಾಗಿ ನೀವು ಹೈ ವೇಸ್ಟಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ತನಕನೂ ಆಲ್ಮೋಸ್ಟ್ ಇಲ್ಲಿ ತನಕನೂ ಯೂಸ್ ಮಾಡ್ಬೋದು. ಆವಾಗ ನಿಮ್ಗೆ ಕಂಫರ್ಟಬಲ್ ಇರುತ್ತೆ. ಮತ್ತು ಇನ್ನರ್ ವೇರ್ನ ಬಿಚ್ಚು ಮತ್ತು ಆ ಪ್ಯಾಡ್ಸ್ನ ಹಾಕು, ನೀವು ಕೇಳಿದ್ದಕ್ಕೆ ನಾನು ಇದು ಮಾಡ್ತಿರೋದು. ಸೊ ನಾರ್ಮಲ್ ಪ್ಯಾಡ್ಸ್ನ ತೊಗೊಂಡೋದಾಗ ಏನಾಗುತ್ತೆ, ಇನ್ನರ್ ವೇರ್ ರಿಮೂವ್ ಮಾಡಬೇಕು, ಅದಕ್ಕೆ ಸ್ಟಿಕ್ ಮಾಡಬೇಕು, ಆ ಥರ ಎಲ್ಲ ಆಗುತ್ತೆ. ಸೊ ಈ ಥರದ್ದು ವೇರ್ ಮಾಡಿದಾಗ ನಿಮಗೆ ಆ ಟೈಮಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಅನ್ಕಂಫರ್ಟಬಲ್ ಇರಲ್ಲ, ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನೋಡಿ, ಟ್ರೈ ಮಾಡಿ. ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಒಳ್ಳೆ ಕ್ವಾಲಿಟಿನ ತೊಗೊಂಡೋಗೋದು ಬೆಟರ್. ಕಡಿಮೆ ಪ್ರೈಸ್ ಇದೆ ಅಂತ ಹೇಳಿದಾಗ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಆಮೇಲೆ ಪ್ರಾಬ್ಲಮ್, ಯೂರಿನ್ ಇನ್ಫೆಕ್ಷನ್ ಒಂದ್ಸರಿ ಏನಾದರೂ ಆಗಿಬಿಟ್ರೆ 1 ವೀಕ್ ಅಥವಾ 15 ಡೇಸ್ ನಾವು ಅದರಿಂದ ಆಚೆ ಬರೋಕ್ಕಾಗಲ್ಲ, ಅನುಭವಿಸ್ಲೇಬೇಕಾಗುತ್ತೆ ಆ ಪೇಯ್ನ. ಆಲ್ರೆಡಿ ಈ ಸ್ಟಿಚಸ್ ಪೇಯ್ನು ಮತ್ತು ಈ ಪೇಯ್ನಿಂದ ಎಲ್ಲ ಸಾಕಾಗಿ ಹೋಗ್ಬಿಡುತ್ತೆ. ಆದಷ್ಟು ಹೈಜಿನ್ ಮೇಂಟೈನ್ ಮಾಡಿ, ವಾಶ್ ಮಾಡಿಕೊಂಡು ಡ್ರೈ ಮಾಡ್ತಾಯಿರಿ. ಸ್ನಾನ ಅಂತೂ 2 ಸರಿ ಮಾಡೋಕ್ಕಾಗಲ್ಲ, ಬಟ್ 1 ಸರಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಡ್ರೈ ಮಾಡಿಕೊಂಡು ವೇರ್ ಮಾಡಿ, ಆಮೇಲೆ ನೀವು ವಾಟರಿಂದ ವಾಶ್ ಮಾಡಿ ಮತ್ತು ಡ್ರೈ ಮಾಡಿ ನೀವು ವೇರ್ ಮಾಡಬಹುದು. ಅಷ್ಟೇನು ತುಂಬ ನಾರ್ಮಲ್ ಡೆಲಿವರಿಗಾದಷ್ಟೇನು ಸೆಕ್ಷನಲ್ಲಿ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ನನಗಾಗಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬಟ್ ಒಬ್ಬರು ಥರನೇ ಇನ್ನೊಬ್ರಿಗೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ಅದೇ 15 ಡೇಸ್ ಆಯಿತು. ಒಂದು 10 ಡೇಸ್ವರೆಗೂ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಸೊ ಅದಾದಮೇಲೆ ನನಗೆ ಲಿಟಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಾನು ಏನು ಮಾಡಿದೆ, ಮತ್ತು ಈ ಥರ ಏನಕ್ಕೆ ಫುಲ್ ಡೇ ಹಾಕ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾರ್ಮಲಾಗಿ ಇನ್ನರ್ ವೇರ್ನ ಯೂಸ್ ಮಾಡಿ ಐವೇರ್ಸ್ ತಂದು ಇಟ್ಕೊಂಡಿದ್ದೆ ನಾನು ಮುಂಚೆನೇ. ಸೊ ಈ ಥರದ್ದು ಏನಾದರೂ ಆಗಲಿಲ್ಲ ಅಂದಾಗ ಆ ಥರದ್ದು ಇರಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಯೂಸ್ ಮಾಡಿ ನಾನು ಸಿಂಗಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವೀಕ್ ಅಷ್ಟು ನಾರ್ಮಲ್ ಪ್ಯಾಡ್ಸ್ ಬರುತ್ತಲ್ಲ, ಸ್ಯಾನಿಟರಿ ಪ್ಯಾಡ್, ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಪ್ಯಾಂಟೀಸ್ನ ಯೂಸ್ ಆ್ಯಂಡ್ ಥ್ರೋ, ಮತ್ತೆ ಇದನ್ನು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಎಸ್ಬಿಡ್ಬೇಕು, ವಾಶ್ ಮಾಡೋ ಥರ ಏನೂ ಇರಲ್ಲ. ಸೊ ಗೊತ್ತಿರುತ್ತೆ ಎಲ್ಲರಿಗೂ, ಆದ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪೀರಿಯಡ್ಸ್ ಎಷ್ಟು ದಿನಕ್ಕಾಗತ್ತೆ, ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಕೇಳೋದಾದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗುತ್ತೆ. ಸೊ ಎಲ್ಲರಿಗೂ ಒಂದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಇದ್ರ ಪ್ರಕಾರ, ಸೈನ್ಸ್ ಪ್ರಕಾರ ಇರೋದು 2 ಮಂತ್ ಅಥವಾ 3 ಮಂತಲ್ಲಿ ಆಗ್ತಾರೆ ಅಂತೇಳಿ. ಸೊ 2 ಮಂತ್ 3 ಮಂತ್ಗೆ ಗೊತ್ತಿಲ್ಲ, ಯಾರು ಆಗಿಲ್ಲ. ಸೊ ಆಗಿದ್ರೂ ಆಗಿರ್ಬೋದು, ಗೊತ್ತಿಲ್ಲ. ಸೊ ನನಗೆ ಲಾಸ್ಟ್ ನನ್ನ ಮಗನ ಇದ್ರ ಟೈಮಲ್ಲಿ 7 ಮಂತ್ಗೇನೋ ಆಗಿದೆ. ಸೊ ಇವಾಗ 10 ಮಂತ್ಸ್ಗೆ ಆಗಿದ್ದೀನಿ. ಸೊ ಅದೇ ಒಬ್ಬೊಬ್ಬರಿಗೆ ಒಂದೊಂದು ಥರ ಅವರ ಬಾಡಿ ಮೇಲೆ ಹೇಗೆ ಅವ್ರ ಬಾಡಿ ತೊಗೊಳುತ್ತೆ ಅಥವಾ ಅವ್ರ ಬಾಡಿ ಕೇಳುತ್ತೆ ಅಥವಾ
ಇದು ಮಾಡುತ್ತೆ ಅವ್ರ ಬಾಡಿ, ಆ ಥರದ್ರ ಮೇಲೆ ಹೋಗುತ್ತೆ. ಸೊ ಕಂಪಲ್ಸರಿಯಾಗಿ ನನಗಿವಾಗ 10 ಮಂತ್ಗಾಗಿದೆ, ನಿನಗೂ 10 ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 1 ಇಯರ್ ಆದ್ರೂ ಕೂಡ ಆಗ್ಬೋದು. ಐ ಥಾಟ್ ನಾನು ಇನ್ನೇನು 10 ಮಂತ್ ಫಿಲ್ ಆಗಿ 11 ಮಂತಿಗೆ ಬರೋಕ್ಕೆ 1 ವೀಕ್ ಇದೆ ಅನ್ನೋ ಪೀರಿಯಡ್ಸ್ ಆಗಿದ್ದೀನಿ. ಸೊ ಹಾಗಾಗಿ ಆ ಇನ್ನರ್ಸ್ನ ನಾನು ಹಾಗೆ ಇಟ್ಕೊಂಡಿದ್ನಲ್ವ, ಸೊ ನಿಮಗೂ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಿದ್ದೆ ಅಂತೇಳಿ ನಿಮಗೆ ಶೇರ್ ಮಾಡಿದೆ. ಸೊ ಈ ಥರ ಆಗುತ್ತೆ. ಅಷ್ಟೊಂದು ದಿನ ಆದಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತಾ? ಸೊ ಬ್ಲೀಡಿಂಗ್ ಅನ್ನೋ ಪ್ರಶ್ನೆಗೆ ಸ್ವಲ್ಪ 1 or 2 ಡೇಸ್ ನಾರ್ಮಲಾಗಿ ಸ್ವಲ್ಪ ಜಾಸ್ತಿ ಫ್ಲೋ ಆಗುತ್ತೆ, ಅಂದರೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾರ್ಮಲಾಗೇ ಆಗುತ್ತೆ. ಈಗ ಹೇಗೆ ನಾವು ಮಂತ್ಲಿ ವೈಸ್ ಆಗ್ತೀವಲ್ವ, ಆ ಥರನೇ ಆಗುತ್ತೆ. 10 ಮಂತ್ಸ್ ಆಗಿದ್ದೀವಿ, ಆ 10 ಮಂತ್ಸ್ ಇದೆಲ್ಲ ಒಂದೇ ಸರಿ ಬಂದುಬಿಡುತ್ತೆ, ಆ ಥರ ಏನೂ ಇಲ್ಲ. ಸೊ ಆಲ್ರೆಡಿ ನಮಗೆ ಇದು. ಸೊ ಇನ್ನೊಂದು ಏನು ಕನ್ಫ್ಯೂಷನ್ ಜನಗಳಲ್ಲಿ ಅಂದರೆ, ಸೊ ಇಷ್ಟು ಬ್ಲಡ್ ಹೋಗ್ಬಿಟ್ಟಿದೆ ನಮಗೆ, ಸೊ ಆಗೋಕ್ಕೆ 1 ವರ್ಷ ತೊಗೊಳುತ್ತೆ ಆ ಥರ ಏನಿಲ್ಲ. ನಮ್ಮ ಬ್ಲಡ್ ಎಷ್ಟು ಖಾಲಿ ಆಗುತ್ತೆ ಅಷ್ಟೇ ರೀಸೈಕಲ್ ಮೀನ್ಸ್ ಉತ್ಪತ್ತಿ ಆಗ್ತಿರುತ್ತೆ ನಮ್ಮ ಬಾಡಿಯಲ್ಲಿ, ಆಗ್ತಾನೆ ಇರುತ್ತೆ. ಇವಾಗ 1 ತೊಟ್ಟು ಬೀಳ್ತು ಅಂದರೆ 1 ತೊಟ್ಟಿಗಿಂತ 2 ತೊಟ್ಟಷ್ಟು 2 ಡ್ರಾಪ್ಸ್ ಅಷ್ಟು ಅದು ಸರ್ಕ್ಯುಲೇಷನ್ ಮೀನ್ಸ್ ಆಗ್ತಾನೆ ಬ್ಲಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಆ ಥರ ಏನು ನಮಗೆ ಈ ಥರ ಆಗಿದೆ, ಇಷ್ಟೊಂದು ದಿನ ಆಗಿದೆ ಬ್ಲಡ್ ಫುಲ್ಲು, ಏಕೆಂದರೆ ಹಳ್ಳಿ ಕಡೆ ಮಾತಾಡಿರೋದು ನನಗೆ ಮುಂಚೆ ನೆನಪಿದೆ ಇನ್ನು. ಸೊ ಅಷ್ಟೊಂದು ಬ್ಲೀಡಿಂಗು ಅಷ್ಟೊಂದು ಆಗ್ಬಿಟ್ಟಿದೆಯಲ್ಲ, ಸೊ ಹಾಗಾಗಿ 1 ವರ್ಷ 2 ವರ್ಷ ಆಗಲ್ಲ, ಆ ಥರ ಏನಿಲ್ಲ. ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಆಗ್ತಿರುತ್ತೆ ಆ್ಯಂಡ್ ಉತ್ಪತ್ತಿನೂ ಕೂಡ ಆಗ್ತಿರುತ್ತೆ. ಎಷ್ಟು ಹೋಗುತ್ತೆ ಕೆಟ್ಟ ರಕ್ತ ನಿಮ್ಗೆ 1 ತಿಂಗಳು ಹೋದಷ್ಟು ಡೆಲಿವರಿ ಟೈಮಲ್ಲಿ ತುಂಬಾ ಒಳ್ಳೆಯದು. ಮತ್ತು ಇನ್ನು ನಾರ್ಮಲ್ ಮಂತ್ಲಿ ಪೀರಿಯಡ್ಸ್ ಆದಾಗ 5 ಡೇಸ್ ಅಂತೂ ಹೋಗೋದು ತುಂಬಾ ಒಳ್ಳೆಯದು. 3-4 ಡೇಸ್ ಅಂತೂ ಹೋಗುತ್ತೆ, 5 ಡೇಸ್ ಗೊತ್ತಿಲ್ಲ. ನನಗೇನೆಂದರೆ ಫಸ್ಟ್ ಡೇ ಅಷ್ಟೇನಿರಲ್ಲ, ಸೆಕೆಂಡ್, ಥರ್ಡ್, 4th ಡೇ ತುಂಬ ಬ್ಲೀಡ್ ಆಗುತ್ತೆ. ಸೊ ಅದಾದಮೇಲೆ ಏನು 5 ಡೇಸ್ಗೆಲ್ಲ ಏನಿರಲ್ಲ. ಸೊ ಆ ಥರ ಎಷ್ಟು ದಿನ ಆಗಿದೆ ಅದರದ್ದೆಲ್ಲ ಒಟ್ಟಿಗೆ ಜಾಸ್ತಿ ಆಗಿಬಿಡುತ್ತೆ, ಆ ಥರದ್ದೇನಿಲ್ಲ. ಒಬ್ಬೊಬ್ಬರು ಬಾಡಿ ಹೇಗೆ ಕೇಳುತ್ತೆ, ಒಬ್ಬೊಬ್ಬರು ಬಾಡಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನಾನು ಇವಾಗ ಇದ್ದಿದ್ದರಿಂದ ಯೂಸ್ ಮಾಡ್ತಿದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಬಿಕಾಸ್ ನಿಮ್ಗೆ ಹೆಲ್ಪ್ ಆಗಬಹುದು. ಯಾರಾದರೂ ಸೆಕ್ಷನ್ಗೆ ಯಾರಾದರೂ ಹೋಗಬೇಕು ಮಾಡಬೇಕು ಅಂತ ಹೇಳಿದ್ರೆ ಈಸಿಯಾಗುತ್ತೆ. ನಿಮ್ಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಂತೂ ಸಿಗುತ್ತೆ. ಸೊ ಪೀರಿಯಡ್ಸ್ ಪ್ಯಾಂಟಿ ಅಂತನಾದರೂ ಹಾಕ್ಬೋದು, ದೊಡ್ಡವ್ರದ್ದು ಪ್ಯಾಂಟೀಸ್ ಡೈಪರ್ ಅಂತಲೂ ಕೂಡ ಹಾಕ್ಬೋದು, ಆನ್ಲೈನಲ್ಲಿ ಚೆಕ್ ಮಾಡುವಾಗ ಸಿಗುತ್ತೆ. ಇಲ್ಲಾಂದರೆ ಈಗ ಮೆಡಿಕಲ್ಗಳಲ್ಲಿ ಎಲ್ಲ ಕಡೆನೂ ಸಿಗೋಕ್ಕೆ ಶುರುವಾಗಿದೆ. ಮತ್ತು ಇನ್ನೊಂದು ಇದ್ರದ್ದು ಏನು ಯೂಸ್ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ರಿಲೇಟಿವ್ಸ್ ಮನೆಗೆ ಹೋಗ್ತೀರಾ, ಸೊ 1 or 2-3 ಡೇಸ್ ಆ ಥರ. ಆವಾಗ ಏನಾಗುತ್ತೆ, ನೀವು ಪ್ಯಾಂಟಿನ ವಾಶ್ ಮಾಡಬೇಕು, ಮತ್ತು ವಾಶ್ ಮಾಡಿಲ್ಲ ಅಂದರೆ ಅದನ್ನು ತೊಗೊಂಬರ್ಬೇಕು, ಇಲ್ಲ ಥ್ರೋ ಮಾಡಬೇಕು, ಆ ಥರ ಇರುತ್ತಲ್ವ. ಸೊ ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಥ್ರೋ ಮಾಡಿಬಿಟ್ಟು ನೀವು ನಾರ್ಮಲಾಗಿ ಇದೇ ಥರ ಇನ್ನೊಂದು ಪ್ಯಾಂಟೀಸ್ನ ಯೂಸ್ ಮಾಡ್ಕೊಂಬರ್ಬೋದು. ಅದರದ್ದು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಏನಾದರೂ ಔಟ್ಸೈಡ್ ಹೋಗ್ತಿದ್ದೀರಾ, ಟ್ರಿಪ್ಪು ಅಥವಾ ರಿಲೇಟಿವ್ಸ್ ಮನೆ ಆಗಿರ್ಬೋದು, ಎಲ್ಲೇ ಆಗಲಿ ಆ ಥರ ಹೋದಾಗ ಕೂಡ ಈ ಪ್ಯಾಂಟೀಸ್ ಯೂಸ್ ಆಗುತ್ತೆ ಅಂತ ಹೇಳಬಹುದು. ಇಲ್ಲ ಅಂದರೆ ಆ ಪ್ಯಾಡ್ಸು ಇದು 2 ಒಂದೇ, ಎಸೆಯೋದಂತೂ ಒಂದೇ, ಯೂಸ್ ಆ್ಯಂಡ್ ಥ್ರೋನೇ. ಬಟ್ ಇನ್ನರ್ನ ವಾಶ್ ಮಾಡಬೇಕು, ಇನ್ನರ್ನ ಇದು ಮಾಡಬೇಕು ಅಂದಾಗ ಈ ಥರ ಬೆಟರ್ ಟು ಗೋ ದಿಸ್ ಅಂತ ಹೇಳ್ಬೋದು. ಈ ಥರ ಪ್ಯಾಂಟೀಸ್ನ ಯೂಸ್ ಮಾಡಬಹುದು. ಸೊ ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ ಮುಗಿಸೋವರೆಗೂ ಒಬ್ಬೊಬ್ರಿಗೆ ಪೀರಿಯಡ್ಸ್ ಆಗಲ್ಲ ಅಂತ ಅದನ್ನು ಕೂಡ ಹೇಳ್ತಾರೆ. ಸೊ ಅದು ಕೂಡ ಒಂಥರ ಕರೆಕ್ಟ್ ಅಂತಲೂ ಹೇಳ್ಬೋದು. ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗದೇನೂ ಇರುತ್ತೆ. ಅವ್ರ ಬಾಡಿ ಹೇಗೆ ಕೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರಿಗೆ ಹಿಂಗಾಗಿದೆ, ನನಗೆ ಹಿಂಗಾಗುತ್ತೆ ಅನ್ನೋದು ಯಾವುದೇ ಇದಲ್ಲ. ಆ್ಯಕ್ಚುಲಿ ನಮ್ಮ ಹಾರ್ಮೋನ್ಸು ಎಸ್ಪೆಷಲಿ ಲೇಡೀಸ್ಗಳಲ್ಲಿ ಹಾರ್ಮೋನ್ಸ್ ಅಂತೂ ವೇರಿಯೇಷನ್ ಆಗ್ತಾನೆ ಇರುತ್ತೆ, ಸ್ಟೇಬಲ್ ಆಗಿರಲ್ಲ. ಸೊ ವೇರಿಯೇಷನ್ ಆದಂಗೆ ಏನು ಹಾರ್ಮೋನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಪೀರಿಯಡ್ಸ್ ಆಗೋಕ್ಕಾಗುತ್ತೆ. ಈಗ ನಾರ್ಮಲ್ ಟೈಮಲ್ಲಿ ನೀವು ತೊಗೊಂಡು ಡೆಲಿವರಿ ಬಿಡಿ ಅಥವಾ ಪಟುಮ್ ಆದಮೇಲೆ ಆಗೋದು ಬಿಡಿ, ನಾರ್ಮಲ್ ಮಾಡುವಾಗ ಒಂದೊಂದು ಟೈಮು 30 ಡೇಸ್ಗಾಗುತ್ತೆ, ಒಂದೊಂದು ಟೈಮ್ 28 ಡೇಸ್, ಒಂದೊಂದು ಡೇ 1.5 ಮಂತ್, ಆ ಥರ ಎಲ್ಲ ಆಗ್ತಾ ವೇರಿಯೇಷನ್ ಆಗ್ತಾ ಹೋಗ್ತಿರುತ್ತೆ. ಮೇನ್ ಥಿಂಗ್ ಇಸ್ ಹಾರ್ಮೋನ್ಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಲೇಡೀಸ್ಗೆ. ಸೊ ಆಫ್ಟರ್ ಡೆಲಿವರಿ ನಮ್ಮ ಬಾಡಿ ಅದೇ ಲೆವೆಲ್ಗೆ ಬರೋದಕ್ಕೆ, ನಮ್ಮದು ಮುಂಚೆ ಟೈಮ್ ತೊಗೊಳೋದಕ್ಕೆ ಏನಿಲ್ಲ ಅಂದರೆ ಸೈನ್ಸ್ ಪ್ರಕಾರ 45 ಡೇಸ್ ಬೇಕು ಅಂತ ಹೇಳ್ತಾರೆ, ಏನು ನಾರ್ಮಲ್ ಇದಕ್ಕೆ. ಸೊ ಗರ್ಭಕೋಶ ಎಲ್ಲ ದೊಡ್ಡದಾಗಿರುತ್ತೆ, ಅದೆಲ್ಲ ಸಿಂಕ್ ಆಗಿ ಸಣ್ಣ ಆಗಿ ಎಲ್ಲ ಆಗಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಸೊ ಅದ್ರ ಪ್ರಕಾರ ಹಾರ್ಮೋನ್ಸ್ ಹೇಗೆ ಅದನ್ನು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೀವಾ ಏನು ಅನ್ನೋದನ್ನೆಲ್ಲ ನೋಡಿಕೊಂಡು ನಮ್ಮ ಬಾಡಿ ಒಂದು ಸ್ಟೇಬಲ್ ಆಗೋದಕ್ಕೆ ಅಷ್ಟು ದಿನ ಬೇಕಾಗುತ್ತೆ. ಸೊ ತುಂಬ ವೀಕ್ ಆಗಿರುತ್ತೆ ಇನ್ಸೈಡ್ ದ ಬಾಡಿ ಇದು ಅಂತ ಹೇಳ್ಬೋದು ನಮ್ಮ ಲೇಡೀಸ್ಗೆ. ಸೊ ಅದಾದಮೇಲೆ ಅದೇ ಹೇಳ್ದಂಗೆ 6 ತಿಂಗಳು ಇಂದ 1.5 ವರ್ಷದವರೆಗೂ ಕೂಡ ಆಗಬಹುದು. ಆ ಟೈಮ್ ಪೀರಿಯಡಲ್ಲಿ ಯಾವಾಗಾದರೂ ಆಗ್ಬೋದು. ಹಾಗೆ ನೀವು ಮೈಮರೆಯೋಗೋ ಹೋಗೋ ಹಾಗೂ ಇಲ್ಲ, ಪೀರಿಯಡ್ಸ್ ಆಗಿಲ್ಲ, ನಾನು ಪ್ರೆಗ್ನೆಂಟ್ ಆಗೋ ಇದಿರಲ್ಲ ಅಂಥೇಳಿ. ಸೊ ಏನಾದರೂ ಗಂಡ ಹೆಂಡತಿ ಏನಾದರೂ ಇದು ಮಾಡ್ತಿದ್ದೀರಾ ಅಂತ ಅಂದಾಗ ನೀವು
ತುಂಬ ಟೈಮ್ ಆಗ್ತಿದೆ ಅಂದಾಗ ನಿಮಗೆಲ್ಲಾದರೂ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ತಪ್ಪಾಯಿತು ಅಂದಾಗ ಒಂದು ಸರಿ ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡಬೇಕಾಗತ್ತೆ. ಪ್ರೆಗ್ನೆಂಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಸೇಫ್ಟಿ ಆ ಥರ ಎಲ್ಲ ಏನಾದರೂ ಯೂಸ್ ಮಾಡ್ಬೋದು ನೀವು. ಪ್ರೆಗ್ನೆಂಟ್ ಆಗೋ ಚಾನ್ಸಸ್ಸು 90% ಇದ್ದೇ ಇರುತ್ತೆ. ತುಂಬ ದಿನ ಪೀರಿಯಡ್ಸ್ ಆಗಿಲ್ಲ ಅಂತ ಅಂದಾಗ ಸೊ ತಲೆ ಕೆಡಿಸ್ಕೊಳ್ದಲ್ಲೇ ಕೂತ್ಕೊಂಡಾಗ ಒಬ್ಬೊಬ್ಬರು 1 ಇಯರ್ ಮಗು ಇರುತ್ತೆ, ಆಲ್ರೆಡಿ ಅವ್ರು 9 ಮಂತ್ ಒಂದು ಮಗು ಇಯರ್ ಆಗೋಷ್ಟರೊಳಗಡೆ 9 ಮಂತ್ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ. ಸೊ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಡಾಕ್ಟರು ಅದಕ್ಕೆ ಹೇಳೋದು 1 ಇಯರ್ ಹೇಗೆ ಇರಲಿ, ಅದು ಸಿಸೇರಿಯನ್ ಆದವ್ರಿಗಂತೂ 1 ಅಥವಾ 2 ಇಯರ್ ಡಿಸ್ಟೆನ್ಸ್ ಗ್ಯಾಪ್ ಇರಲೇಬೇಕು ಮಗು ಆಗೋದಕ್ಕೆ ನೆಕ್ಸ್ಟ್ ಮಗುಗೆ ಅಂತ ಹೇಳ್ತಾರೆ. ಬಟ್ ಅದ್ರ ಮುಂಚೆನೂ ಆಗಿರೋದಿದೆ ಅಂತ ನೀವು ಅನ್ನಬಹುದು. ಆಗಿದ್ದನ್ನ ಏನೂ ಮಾಡೋಕ್ಕಾಗಲ್ಲ. ಸೊ ಆಗದೇ ಇರೋ ಥರ ನಾವು ನಮ್ಮ ಎಚ್ಚರಿಕೆನ ವಹಿಸಿ ನಾವು ನಮ್ಮ ಹೆಲ್ತನ್ನ ಕಾಪಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ತುಂಬ ವೀಕ್ ಆಗೋಗಿರ್ತೀವಿ. ಒಂದು ಸ್ಟೇಬಲ್ ಬರೋವರೆಗೂ ನೋಡಿಕೊಂಡು ಮಾಡ್ಕೊಳ್ಳೋದು ಉತ್ತಮ. ಸೊ ಇಲ್ಲಾಂದರೆ ಬಾಡಿ ಇನ್ನೂ ವೀಕ್ ಆಗಿ ಪ್ರಾಬ್ಲಮ್ಸ್ಗಳಾಗೋ ಚಾನ್ಸಸ್ ಇರುತ್ತೆ. ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ನೋಡ್ಕೊಳ್ಳೋದ್ರಲ್ಲಾಗಿರ್ಬೋದು. ಇದೇ ಮಗು ಚಿಕ್ಕದಿರುತ್ತೆ, ಅದ್ರಲ್ಲಿ ಮತ್ತೆ ಇನ್ನೊಂದು ಮಗು, ಮತ್ತು ಫೀಡಿಂಗಿಗೆ ಆ ಥರದಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ. ಸೊ ನೋಡಿಕೊಂಡು ಎಚ್ಚರ ವಹಿಸಿ ಗಮನ ವಹಿಸಿ ನೋಡ್ಕೋಬೇಕಾಗುತ್ತೆ. ಪೀರಿಯಡ್ಸ್ ಆಗಿಲ್ಲ ತುಂಬ ಟೈಮ್ ಅಂದರೆ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋದು ತುಂಬ ಮುಖ್ಯ. ಮತ್ತು ಇನ್ನೊಂದು ಕೂಡ ಹೇಳ್ಬೋದು. ಸೊ ಯಾರು ಫಾರ್ಮುಲಾ ಮಿಲ್ಕ್ನ ಕುಡಿಸ್ತಿರ್ತಾರೆ ಅವರು ಒಂದು 3-4 ಮಂತ್ ಒಳಗಡೆನೇ ಆಗ್ತಾರೆ ಅಂತ ಹೇಳ್ಬೋದು. ಯಾರು ಮಗುಗೆ ಬ್ರೆಸ್ಟ್ ಫೀಡಿಂಗ್ನ ಮಾಡ್ತಿರ್ತಾರೆ ಅವರು ಲೇಟಾಗಿ ಆಗ್ತಾರೆ ಅಂತಲೂ ಕೂಡ ಹೇಳಬಹುದು. 2 ಥರನೂ ಇರುತ್ತೆ. ಸೊ ಯಾರಾದರೂ ಈಗ ತುಂಬ ಜನ ಹಾಲು ಬರ್ದೇ ಬ್ರೆಸ್ಟ್ ಫೀಡಿಂಗ್ ಅಥವಾ ಬೇರೆ ಹಾಲುಗಳನ್ನ ಕುಡಿಸಿ ಇದಾಗ್ತಿರುತ್ತಲ್ವ, ಅವರು ಬೇಗ ಹಾಕ್ತಾರೆ. ಇಷ್ಟೊಂದು ಜನ ಕುಡಿಸಿರಲ್ಲ ಮಗುಗೆ ಡೈರೆಕ್ಟ್ ಹಾಲನ್ನ. ಸೊ ಹಾಗಾಗಿ ಅವರು ಕೂಡ ಆ ಥರ ಆಗುತ್ತೆ. ಆ ಥರ ಮಾಡಿದಾಗ ಬ್ರೆಸ್ಟ್ ಫೀಡ್ ಮಾಡೋರಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಂತ ಹೇಳಬಹುದು. ಅದನ್ನು ಒಂದು ರೀಸನ್ ಇದೆ. ಸೊ ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಯಾವುದಾದ್ರೂ ವಿಷಯಗಳದ ಬಗ್ಗೆ ವಿಡಿಯೋಸ್ ಮಾಡಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.